ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹೊಲಕ್ಕೆ ಬಂದೀವಿ. ನೋಡಂಬರಿ ಹೆಂಗ ನೋಡ್ರಿ ನಮ್ಮ ಹೊಲ. ಇವತ್ತು ಫಸ್ಟ್ ಟೈಮ್ ನಮ್ಮ ಹೊಲಕ್ಕೆ ಬಂದೀನಿ ರೀ. ಮೊದಲು ಊಟ ಬಂದಿಲ್ಲ ರೀ ನಮ್ಮ ಹೊಲಕ್ಕೆ. ನಿಂಬೆ ಗಿಡ ಎಲ್ಲ ಹಚ್ಚಾರ ನಮ್ಮ ಹೊಲದಪ್ಪ. ಬೇರೆ ಗಿಡ ಅದ ರೀ. ಪೇರಿಕೆ ಆಗ್ಯಾವ್ರಿ. ನೋಡಂಬರಿ ಯಾವ ಹಣ್ಣು ಪೇರಿಕೆ ಸಿಗ್ತಾವನಂತ ನೋಡೋಣ, ಹುಡ್ಕೊಂಡು ಬನ್ನಿ. ಏನೋ ಸಣ್ಣದವ್ರಿ. ನೋಡಂಬ್ರಿ ಒಂದು ಯಾವ್ದಾರ ಹಣ್ಣು ಪೇರಿಕೆ ಸಿಕ್ತಂದ್ರೆ ಅದಾವ್ರಿ. ಇನ್ನೂ ಹಣ್ಣು ಆಗಿಲ್ಲ ಕಾಯಿ. ಒಂದು ಲಕ್ ಒಂದು ಸಿಕ್ಕರೆ ಚಾನ್ಸ್ ಆಗುತ್ತೆ. ನೋಡೋಣ ಒಂದು ಯಾವ್ದಾರು ಸಿಕ್ಕರೆ. ಯಾವ ಇಲ್ಲ ಫ್ರೆಂಡ್ಸ್, ಕೆಳಗೂ ಇಲ್ಲ ಮ್ಯಾಗೂ ಇಲ್ಲ. ಇನ್ನೂ ಹಣ್ಣಾಗಿಲ್ಲ ಫ್ರೆಂಡ್ಸ್ ಇದು ಕಾಯಿ. ನೋಡೋಣ ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್, ಇಲ್ಲಿದೆ ಫ್ರೆಂಡ್ಸ್. ತಗೊಳ್ಳೋಣ ಫ್ರೆಂಡ್ಸ್. ಇದು ಹಣ್ಣಾಗಿದೆ. ಹಾಂ, ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹಣ್ಣಾಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್, ಹಣ್ಣಾಗಿದೆ ಫ್ರೆಂಡ್ಸ್. ಇನ್ನು ಸ್ನಾನ ಕೂಡ ಮಾಡಿಲ್ಲ ಫ್ರೆಂಡ್ಸ್, ಹಾಗೆ ತಿಂತಾ ಇದ್ದೀನಿ. ಬ್ರಷ್ ಕೂಡ ಮಾಡಿಲ್ಲ. ಇದು ಚಕ್ಕುಕಾಗಿದೆ ಫ್ರೆಂಡ್ಸ್. ಇನ್ನೂ ಹಣ್ಣಾಗಿಲ್ಲ. ನಾನು ಚಿಕ್ಕದಾವೆ, ಇನ್ನೂ ಹಣ್ಣಾಗಿಲ್ಲ. ಎರಡು ಮರ ಇದೆ ಫ್ರೆಂಡ್ಸ್. ಎರಡು ಮರದಲ್ಲಿ ಇನ್ನೂ ಚಿಕ್ಕದಿದ್ದಾವೆ, ಇನ್ನೂ ಆಗಿಲ್ಲ. ಸಣ್ಣ ಇದ್ದಾವೆ, ಇನ್ನೂ ಹಣ್ಣಾಗಿಲ್ಲ ಯಾವ ಕೂಡ. ನೋಡಿ ಫ್ರೆಂಡ್ಸ್, ಹೇಗಿದೆ ನಮ್ಮ ಹೊಲ. ಫಸ್ಟು ನಿಂಬೆ ಗಿಡ ಇದಾವೆ, 1 ಎಕರೆಯಲ್ಲಿರೋದು. ಮತ್ತು ಮಾವಿನ ಗಿಡ 2 ಇದಾವೆ. ಒಂದು 100 ನಿಂಬೆ ಗಿಡ ಇದಾವೆ ಫ್ರೆಂಡ್ಸ್. 100 ನಿಂಬೆ ಗಿಡ ಇದಾವೆ. ಒಂದು ಬೋರ್ವೆಲ್ ಇದೆ. ಈ ಕಡೆ ಕಬ್ಬಿದೆ ಫ್ರೆಂಡ್ಸ್. ತೆಂಗಿನ ಮರದ ಆ ಕಡೆ ಇರೋದೆಲ್ಲ ಕಬ್ಬಿದೆ ಫ್ರೆಂಡ್ಸ್. ನೋಡೋಣ ಬನ್ನಿ ಫ್ರೆಂಡ್ಸ್, ಕಬ್ಬು ಹೇಗಿದೆ. ಇನ್ನೂ ಚಿಕ್ಕದಿದೆ ಕಬ್ಬು. ಇನ್ನೂ ಒಂದು 2 ಮಂತ್ಸ್ 3 ಮಂತ್ಸ್ ಬೇಕಾಗುತ್ತೆ ಕಬ್ಬು ಕಟಾವು ಮಾಡೋಕ್ಕೆ. ಈ ಕಡೆ ಇರೋದು ತೊಗರೆ. ನಾವು ಗುಲ್ಬರ್ಗ ಮಂದಿ ಜಾಸ್ತಿ ತೊಗರೆ ಬಿಡೋದು. ನಿಂಬೆ ಗಿಡ. ಮತ್ತು ನೆಕ್ಸ್ಟ್ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.